ಕಂಗ್ರ್ಯಾಚುಲೇಷನ್ಸ್ ಸಾಧ್ವಿನಿ. ಇದಕ್ಕಿಂತ ಇನ್ನೇನು ಬೇಕು? ಗುರು ಸರ ಹೇಳ್ಬಿಟ್ರು ಯು ಹ್ಯಾವ್ ಡನ್ ಅ ಗ್ರೇಟ್ ಜಾಬ್ ಅಂತ. ಆ್ಯಂಡ್ ಅಷ್ಟು ಈಸಿಯಾಗಿ ಅವ್ರು ಒಪ್ಕೊಳ್ಳೋದು ಇಲ್ಲ. ಅಮೇಝಿಂಗ್. ಮತ್ತೊಮ್ಮೆ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ, ಜನ್ಯದಿಂದ ಗುರುಗಳಿಗೆ ಹೋಗಿ ಈಗ ಮಹಾಗುರುಗಳಿಗೆ ಬರ್ತಾ ಇದ್ದೀವಿ. ಸಾಧ್ವಿನಿ ನಮ್ಮ ವೇದಿಕೆಯ ಭರವಸೆಯ ಬೆಳಕು. ಥ್ಯಾಂಕ್ ಯು ಸರ್. ಆಕೆ ಕ್ಲಾಸಿಕಲ್ ಫೌಂಡೇಶನ್ ಚೆನ್ನಾಗಿದೆ. ಈ ಚಾಂಪಿಯನ್ಶಿಪ್ನಲ್ಲಿ ಆಕೆ ಟೋನಲ್ ಕ್ವಾಲಿಟಿಗೋಸ್ಕರ ಸೆಲೆಕ್ಟ್ ಆಗಿದೆ ಆ್ಯಕ್ಚುಲಿ. ಬಟ್ ಈ ಟೋನು ಸ್ವಲ್ಪ ಸೂಫಿ ಜಾನರ್ಗೆ ಭಾಳ ಹತ್ರ ಇದೆ ಅಂತ ನಾವು ಅದೆಲ್ಲ ಸ್ವಲ್ಪ ನೋಟಿಸ್ ಮಾಡಿ ಎನ್ಕರೇಜ್ ಮಾಡಿದ್ವಿ. ಮೊದಲನೇ ಒಂದು ಅಶ್ವಥ್ ಅವರ ಸಂಯೋಜನೆಯನ್ನು ಹಾಡಿದ್ಲು ಆಕೆ, ಅದ್ಭುತವಾಗಿ ಹಾಡಿದ್ಲು. ಆವತ್ತೇ ಹೇಳಿದ್ವಿ ನೀನೊಬ್ಬ ಸೂಫಿ ಸಿಂಗರ್ ಆಗೋದಕ್ಕೆ ಭಾಳ ಕರೆಕ್ಟಾಗಿದ್ದೀನಿ. ಅದಾದಮೇಲೆ 2 ಸಾಂಗ್ ಅದೇ ಥರದ್ದು ಹಾಡಿದ್ಲು, ಅದು ಅಷ್ಟೇ ಚೆನ್ನಾಗಿತ್ತು. ಇವತ್ತು ಇವರ ಹಾಡನ್ನು ನೀನು ಆ ದಾಟಿಗೆ ತಗೊಂಡು ಹೋಗ್ಬಿಟ್ಟೆ. ನಮ್ಮಲ್ಲಿ ಸ್ವರ ಮತ್ತು ಅನುಸ್ವರಗಳಿದೆಯಲ್ವಾ, ಸೂಫಿ ಸಂಗೀತದಲ್ಲಿ ಕಣಸ್ವರಗಳು ಇರ್ತವೆ. ಆ ಕಣಸ್ವರಗಳನ್ನು ಸ್ವಲ್ಪ ಅಭ್ಯಾಸ ಮಾಡಿದ್ರೆ ಅದಕ್ಕೆ ಬಹಳ ಮಹತ್ತಿದೆ. ಅದಕ್ಕೆ ಪ್ರಪಂಚದಲ್ಲಿ ಕಣಸ್ವರಗಳನ್ನು ಹಾಡೋದು ಭಾಳ ಕಷ್ಟದ ಕೆಲಸ. ನೀನು ತಯಾರಾಗಿ ಕನ್ನಡದಿಂದ ಶಿಶುನಾಳ್ ಶರೀಫರ ಸೂಫಿ ಗೀತೆಗಳನ್ನು ಬೇರೆ ಪ್ಯಾಟರ್ನಲ್ಲಿ ಜಗತ್ತಿಗೆ ಕೊಟ್ಟರೆ ಬಹಳನೇ ಒಳ್ಳೆಯದಾಗತ್ತೆ. ನಮಗೆ ಕೀರ್ತಿನೂ ಲಭಿಸುತ್ತೆ ಮತ್ತು ಕರ್ನಾಟಕ ಸಂಗೀತಕ್ಕೆ ಇನ್ನೊಂದು ಕೋಡು ಮೂಡುತ್ತೆ. ಇದೆಲ್ಲ ನಿನ್ನ ಮೇಲೆ ನಾವು ಭರವಸೆ ಇಟ್ಟಿದ್ದೀವಿ. ಅದರಿಂದಲೇ ನಿನಗೆ ಸರಿಗಮಪ ಚಾಂಪಿಯನ್ಶಿಪ್ಪಿನ ಭರವಸೆಯ ಬೆಳಕು ಅಂತ ಹೇಳಿರೋದು. ಪುಟ್ಟಪ್ಪ, ಥ್ಯಾಂಕ್ ಯು ಸರ್. ಓಕೆ, ಗೋಲಿ ಜೋರಾದ ಜೋಶು. ಅಲ್ಲ, ಯಾಕಂದ್ರೆ ಈ ಸಾಂಗ್ ಜೊತೆ ಸಾಕಷ್ಟು ಮೆಮೊರೀಸ್. ಚಿತ್ರ ಅನ್ನೋ ಸಿನಿಮಾದಲ್ಲಿ ಇದು ಫೇಮಸ್ ಆಗಿದ್ದಂಥದ್ದು. ಇದು ಅವತ್ತಿಂದ ಇವತ್ತವರೆಗೂ ಪಡ್ಡೆ ಹುಡುಗರುಗಳು ಅದ ಹುಡುಗಿ ನೋಡಿದ ತಕ್ಷಣ ಹಾಡೋ ಹಾಡು. ಅದು ವಿಶೇಷ ಏನಂದ್ರೆ ಜನ್ಯ ಸರ್, ಇವಾಗ ಆಲ್ರೆಡಿ 22 ವರ್ಷ ಆಗಿದೆ. 22 ಇಯರ್ಸ್. ಅಷ್ಟು ವರ್ಷ ಆಗಿರುವಂತ ಸಾಂಗು ಇವಾಗ್ಲೂ ಎವರ್ ಗ್ರೀನು. ಗುರುಜಿ ಒನ್ಸ್ ಅಗೇನ್ ಫ್ಯಾಂಟಾಸ್ಟಿಕ್. ಓಕೆ, ಕೇಳುವಾಗ ಸಿಂಗಿಂಗ್ ಹೇಗಿತ್ತು ಅಂತ ಅರ್ಜುನ್ ಜನ್ಯ ಸರ್ ಬರೋಣ. ಕಂಬದ ರಂಗಯ್ಯನವರೇ ಬೇರೆ ಲೆವೆಲಲ್ಲಿ ಹಾಡಿದ್ರಿ, ಬೇರೆ ಲೆವೆಲಲ್ಲಿ ಹಾಡಿದ್ರಿ. ಏನಂದ್ರೆ ಈ ಚಿತ್ರ ಅನ್ನೋ ಆಲ್ಬಮ್ ಬಂದು ಇಟ್ಸ್ ಅನ್ ಔಟ್ಸ್ಟ್ಯಾಂಡಿಂಗ್ ಆಲ್ಬಮ್, ಎವರ್ ಗ್ರೀನ್ ಆಲ್ಬಮ್. ಎಲ್ಲ ರೀತಿಯ ಹಾಡುಗಳನ್ನ ಅದರಲ್ಲಿ ಗುರು ಸರ್ ತುಂಬಿದ್ದಾರೆ. ನೀವು ಇವಾಗ ಹೇಳಿದ್ರಿ 22 ಇಯರ್ಸ್ ಆದ್ರೂ ಅದೇ ಎನರ್ಜಿ ಅಂತ. ಬಹಳಷ್ಟು ಹಾಡುಗಳು ಇನ್ನೂ 22 ಇಯರ್ಸ್ ಆದ್ರೂ ಇದೇ ರೀತಿ ಹಾಡ್ತಾ ಇರ್ತೀವಿ. ಅದು ಗುರು ಸರ್ ಮ್ಯೂಸಿಕ್ ಇನ್ ಪವರ್. ಆ್ಯಂಡ್ ಫಸ್ಟ್ ಟೈಮ್ ನನಗೆ ಗೊತ್ತಿರೋ ಒಂದು ಹಾಡಿಗೆ ಇಷ್ಟು ಜನ ಸಿಂಗರ್ಸ್ನ ವೆರೈಟಿ ವಾಯ್ಸಸ್ ಯೂಸ್ ಮಾಡೋದು, ಆ ಟ್ರೆಂಡ್ ಕೂಡ ತಂದಿದ್ದು ಗುರು ಸರ್ನೇ. ಶಾನ್ಭೋಗು ಅವರೊಬ್ಬರೇ ಪ್ಲೇಬ್ಯಾಕ್ ಸಿಂಗರು. ಆಮೇಲೆ ನಾನು ಮುರಳಿ ಮೋಹನ್ ಡೈರೆಕ್ಟರ್. ಆಮೇಲೆ ನಮ್ಮ ಅರುಣ್ ಸಾಗರ್ ಆಗ ಎಂಟ್ರಿ ಆಗಿಲ್ಲ ಫಿಲ್ಮಿಗೆ. ಗುರು ಸರ್, ನೀವು ಯಾವ್ದು ಹಾಡಿ, ಯಾವ ಲೈನ್ ಇದ್ರಲ್ಲಿ? ತುಂಬಾ ಲೈನ್ ಹಾಡಿದೀನಿ. ಹೌದಾ? ಅಂಡ್ ಐ ಸ್ಟಿಲ್ ರಿಮೆಂಬರ್ ಸರ್, ಇದನ್ನ ನಾನು ಹೇಳಲೇಬೇಕು. ನಾವು ಅವಾಗ ಆರ್ಕೆಸ್ಟ್ರಲ್ಲಿ ಕೆಲಸ ಮಾಡ್ತಿದ್ವಿ. ರಾಜ್ಯೋತ್ಸವ ಅಂದ್ರೆ ಓಪನಿಂಗ್ 1-2 ಸಾಂಗ್ ಕನ್ನಡದ ಆಗಿ, ಲಾಸ್ಟ್ ಅಲ್ಲಿ ಕುಲದಲ್ಲಿ ಕೇಳಿ ಯಾವ್ದೋ ಹಾಡ್ತೀವಲ್ಲ, ಆ 3 ಸಾಂಗ್ ಬಿಟ್ರೆ ಮಧ್ಯದಲ್ಲಿ ಬರೋ ಎಲ್ಲಾ ಹಾಡು ಗುರು ಸರ್ದಿರ್ತಿತ್ತು. ಎಲ್ಲಾ ಹಾಡು, ನೀವು ಜೋಗಿ, ರಾರಾ, ಇದು ಪೋರಿ ಟಪೋರಿ ಬಂದ್ಲು, ಉಪೇಂದ್ರ, ಎಲ್ಲ ಹಾಡು ಇವ್ರದೇ ಇರ್ತಿತ್ತು ಸರ್. ಎಲ್ಲ ಹಾಡು ಕುಣಿಯೋದಕ್ಕೆ ಆಡಿಯನ್ಸ್ಗೆ. ಆ ಥರ ಸಾಧನೆ ಬಹಳ ಕಷ್ಟ. ಇಟ್ಸ್ ಗ್ರೇಟ್ ಥಿಂಗ್ ಸರ್. ಸಮುದ್ರಂಗನವರು ಅದ್ಭುತವಾಗಿ ಹಾಡಿ, ನಿಮಗೆ ಹೇಳಿ ಮಾಡಿಸಿದಂಥ ಹಾಡು. ಈ ಥರದ ಹಾಡುಗಳು ಸಿಕ್ಕಿದಾಗ ಡೈರೆಕ್ಟ್ 6 ಹೊಡೆದಿದ್ರೆ ನೀವು 6 ಬಾಲ್ 6 6. ಅವ್ರದ್ದು ಯೂಸ್ ಮಾಡಿದ್ರೆ ಅದ್ರಲ್ಲಿ ಮಧ್ಯೆ ಎಲ್ಲ ಒಂದ್ ಕಡೆ ಎಲ್ಲ ಬಂತು. ಬಟ್ ಹೈಲೈಟ್ ಆಗಿ ಅಣ್ಣವ್ರು ಮತ್ತೆ ಬಾಲಣ್ಣವ್ರು ಮಧ್ಯದಲ್ಲಿ. ಅದ್ಯಾವ್ಲ ಇನ್ನೊಂದ್ಸಲ ಹೇಳಿ. ಅದು ಆ ಚಿಕ್ಕ ಬರಿ ಓಡ್ತಾ ಇತ್ತೆ ನೋಡ್ಲ ಮಗ. ಆಮೇಲೆ ಆ ಬಾಲ ಗೊತ್ತಾಗೋದಲ್ಲ ನಮ್ಮ ಹುಡುಗ. ಅದು ಕರೆಕ್ಟ್ ಆ ಡೈಲಾಗ್ ಅವ್ರಿಗೆ ಸೂಟ್ ಆಗುತ್ತೆ ಅಂತ ತಗೊಳ್ಳೋದಿದೆಲ್ಲ ಬಹಳ ಮುಖ್ಯ. ಆ ಮೀಟರ್ ಕುತ್ಕೋಬೇಕದು. ಸಖತ್ ಹೋಮ್ವರ್ಕ್ ಮಾಡಿದೀರಿ ನೀವು, ಸೂಪರ್ ಆಗಿತ್ತು. ಥ್ಯಾಂಕ್ ಯು ವೆರಿ ಮಚ್. ಓಕೆ, ಈಗ ಗುರು ಸರ್ ಹತ್ರನೇ ಬರೋಣ. ಇಲ್ಲ, ನಾನು ಆ ಸ್ಟಾರ್ಟಿಂಗ್ ಫಸ್ಟ್ ಲೈನ್ ಇದೆಯಲ್ಲ, ಶಂಕರ್ ಶಾನ್ಭೋಗ್ ಹೆಂಗ್ ಆಡಿದ್ದಾರೆ ಹಂಗೆ ಆಡಿದ್ದಾರೆ ಅವರು. ಆ ಫಸ್ಟ್ ಲೈನ್ ಹೇಳುವಾಗ್ಲೇ ಅನ್ಸ್ತು. ಓಕೆ, ಇದು ಹಾಡೋದು ಕಷ್ಟ ಸ್ಟೇಜ್ ಅಲ್ಲಿ. ತುಂಬಾ ಕೇಳಿಲ್ಲ ಕಾಂಪಿಟೇಷನ್ ಇದನ್ನ ಹಾಡೋದು ಕಷ್ಟ. ಯಾಕಂದ್ರೆ ವಾಯ್ಸ್ ಮಾಡ್ಯುಲೇಷನ್ ಸಿಕ್ಕಾಪಟ್ಟೆ ಇದೆ. ಆಮೇಲೆ ಜಡ್ಜ್ ಮಾಡುವಾಗ ಯಾವತ್ತು ಎಲ್ರು ಇಲ್ಲ ರಾಗ ಶ್ರುತಿ ಇದು ನೋಡ್ತಾರೆ. ದಿಸ್ ಇಸ್ ಮೋರ್ ಆಫ್ ಎಕ್ಸ್ಪ್ರೆಷನ್. ಸೊ ಇದ್ರಲ್ಲಿ ಸಿಕ್ಕಾಪಟ್ಟೆ ಎಕ್ಸ್ಪ್ರೆಷನ್ ಇತ್ತು. ಚೆನ್ನಾಗಿ ಮಾಡಿದೆ. ಅದಟ್ಟು ಓವರ್ ಯಾವುದೋ ಅಣ್ಣವ್ರದ್ದು ಸಡನ್ ಎಲ್ಲಿಂದ ಬಂತು ಅಂತ ಅನಿಸ್ತು. ಬಟ್ ಅದನ್ನು ಕರೆಕ್ಟಾಗಿ ಸ್ಟೇಜಲ್ಲಿ ಇಮೋಟ್ ಮಾಡೋದಿದೆಯಲ್ಲ, ಅದನ್ನು ತುಂಬ ಚೆನ್ನಾಗಿ ಮಾಡಿದ್ದಾನೆ. ಸ್ಟೇಜಲ್ಲಿ ಅದನ್ನು ಪಕ್ಕ ಕ್ಯಾರೆಕ್ಟರ್ಸ್ನ ಇಮೋಟ್ ಮಾಡೋದು, ಎಕ್ಸ್ಪ್ರೆಷನ್ ಫೇಸಲ್ಲಿ ಕಾಣ್ತಾ ಇರ್ತೀವಿ. ಕ್ಯಾನ್ ಬಿ ವೆರಿ ಗುಡ್ ಆಕ್ಟರ್ ಅನ್ಸುತ್ತೆ. ಅಬ್ಸಲ್ಯೂಟ್ಲಿ. ಸಾಬಣ್ಣ ಸರ್, ನಮಸ್ತೆ ಸರ್. ತುಂಬಾ ಥ್ಯಾಂಕ್ಸ್. ನಿಮ್ಮ ಈ ಹಾಡು, ಈ ಫೀಲು, ಅದು ನಿಮ್ಮ ಕಂಠದಲ್ಲಿ ಕೇಳೋದಕ್ಕೆ
ಏನು ಸ್ವರ್ಗದ ಒಂದು ಮೆಟ್ಲತ್ರ ಇದೀವೇನೋ ಅಂತ ಅನ್ನಿಸ್ತು. ಬಹಳ ಚೆನ್ನಾಗಿ ಬಹಳ ಸೊಗಸಾಗಾಡ್ರಿ. ಥ್ಯಾಂಕ್ ಯು ಸೋ ಮಚ್. ಅದರಲ್ಲೂ ಮಹಾಗುರುಗಳ ಈ ಲಿರಿಕ್ಸ್ ಬರ್ತೀನಿ ಇದಕ್ಕೆ ನಾನು ಆಕ್ಚುಲಿ ಆಫ್ ಮೈ ಫೇವರೇಟ್ಸ್. ಎಸ್ ಜನೇಜಿ ಹೇಳಿ ಸರ್ ಬಹಳ ಚೆನ್ನಾಗಿ ಹೇಳಿದ್ರಿ ನೀವು. ಸ್ವರ್ಗದ ಬಹಳ ಹತ್ರದಲ್ಲಿ ನಿಂತಿದ್ದೀವೇನೋ ಫೀಲ್ ಆಗಿದೆ ಸರ್. ಖಂಡಿತ ಬಹಳ ಅದ್ಭುತವಾಗಿ ಹಾಡಿದ್ರಿ. ಈ ಹಾಡಿಗೆ ಒಂದು ಘನತೆ ಇದೆ. ಆ ಘನತೆ ಏನಂತಂದ್ರೆ ಬಹಳ ಜವಾಬ್ದಾರಿ ಇರೋಂಥ ಘನತೆ. ಅದನ್ನ ಯಾರೇ ಮುಟ್ಟಿದ್ರು ತುಂಬಾ ಜವಾಬ್ದಾರಿಯಿಂದ ಮುಟ್ಟಬೇಕು. ಯಾಕಂದ್ರೆ ಅಂತ ಕಂಪೋಸಿಷನ್, ಅಂತ ಸಾಹಿತ್ಯ, ಅದನ್ನ ಇಷ್ಟು ಇನ್ನೋಸೆಂಟ್ ಆಗಿ ಪ್ರೆಸೆಂಟ್ ಮಾಡ್ಬೋದು ಅಂದ್ರೆ ಅದು ಮೆಹಬೂಬ್ ಸಾಬ್ ಮಾತ್ರ. ನಿಮ್ಗೆ ನೀವೇ ಸಾಟಿ. ವಿ ಲವ್ ಯು. ಥ್ಯಾಂಕ್ ಯು. Absolutely. ಎಸ್ ಗುರುಕಿರಣ್ ಸರ್, ಇದು ಒನ್ ಆಫ್ ಮೈ ಫೇವ್ರೆಟ್ ಸಾಂಗ್ಸ್. ಇದು ಆ ಟೈಮಲ್ಲಿ ಇದು ಪ್ರೇಮಲೋಕ ಆದ ತಕ್ಷಣ ಹೆಂಗಿತ್ತು ಅಂದ್ರೆ ಯಾರೋ ಒಬ್ಬ ಮೆಜಿಷಿಯನ್ ಬಂದ್ಬಿಟ್ಟಿದ್ದಾರೆ ಇಂಡಸ್ಟ್ರಿಗೆ ಅಂತ. ನಾವೆಲ್ಲ ಇದು ಯಾರಪ್ಪ ಈ ತರ ಎಲ್ಲ ಯೋಚನೆ ಮಾಡ್ತಾರ, ಪಿಕ್ಚರ್ಗೆ ಈ ತರ ಮ್ಯೂಸಿಕ್ ಮಾಡ್ಬೋದಾ ಅಂತ ಬಂದಿತ್ತು. ಪರ್ಟಿಕ್ಯುಲರ್ ಇದೇನಕ್ಕೆ ಅಂತ ಹೇಳಿದ್ರೆ ರಾಮಾಚಾರಿ ಒರಿಜಿನಲ್ ಚಿನ್ನ ತಂಬಿ ಅಂತ. ಹೌದು, ಇದು ತಮಿಳಲ್ಲಿ ದೊಡ್ಡ ಹಿಟ್ಟು. ಯಾವುದೇ ಸಾಂಗ್ ಈ ಕಡೆ ಬರುವಾಗ ಮತ್ತೆ ಎಲ್ರಿಗೊಂದು ಹೇಳೋದಿದೆ, ಅದನ್ನ ಮತ್ತೆ ಕಾಪಿ ಹೊಡೆಯೋಣ ಅಂತ. ಬಟ್ ಅದನ್ನ ಕಾಪಿ ಹೊಡೆಯದೆ ಇಲ್ಲಿ ಅದಕ್ಕಿಂತ ದೊಡ್ಡ ಹಿಟ್ಟು ಮ್ಯೂಸಿಕಲ್ ಮತ್ತೆ ಹಿಟ್ಟು ಕೊಡೋದಿದೆಯಲ್ಲ, ಸಾಧಾರಣದ ಕೆಲಸ ಅಲ್ಲ. ಇದ್ದಿದ್ದು ಪ್ರತಿಯೊಂದು ಹಾಡು ಅಷ್ಟು ದೊಡ್ಡ ಹಿಟ್ಟು. ಸೊ ಯಾವತ್ತು ದಿಸ್ ಇಸ್ ಮೈ ಆಲ್ ಟೈಮ್ ಫೇವ್ರೇಟ್ ಸಾಂಗು. ತುಂಬಾ ಚೆನ್ನಾಗಿ ಅದು ಎಸ್ ವಾಯ್ಸ್ ಅಲ್ಲಿ ಆ ಡೆಪ್ತ್ ಅಲ್ಲಿ ಕೇಳೋದು ಬೇರೆ. ದಿಸ್ ಗೆ ಇಸ್ ಡನ್ ಎ ವಂಡರ್ಫುಲ್ ಜಾಬ್. ಗುಡ್ ಅಮೇಬಲ್. ಥ್ಯಾಂಕ್ ಯು ಸರ್. ಸೂಪರ್. ಥ್ಯಾಂಕ್ ಯು ಫಾರ್ ವಂಡರ್ಫುಲ್ ಸಾಂಗ್ಸ್. ಅದು ಪರ್ಟಿಕ್ಯುಲರ್ ಲೈನ್ ಡಂಗ್ ಆ ಥರ ಈ ಟೋಟಲ್ಗೆ ಒಂದು ಅಂಡರ್ಲೈನ್. ಥ್ಯಾಂಕ್ ಯು ಸೋ ಮಚ್ ಮೆಹಬೂಬ್. ಸರ್ ನಮಸ್ತೆ ಸರ್. ಬಹಳ ಚೆನ್ನಾಗಿ ಹಾಡಿದೆ ತಂದೆ. ಥ್ಯಾಂಕ್ ಯು ಸರ್. ನಿನಗೆ ದಿನೇ ಕಂಠ ಶ್ರೀಮಂತವಾಗ್ತಾ ಇದೆ. ಥ್ಯಾಂಕ್ ಯು ಸರ್. ನಿನಗೆ ಬೆಂಗಳೂರಿನಲ್ಲಿ ದಂಪತಿಗಳಿಬ್ಬರು ಮಹಾ ಅಭಿಮಾನಿಗಳಿದ್ದಾರೆ. ಹಾಂ ಸರ್. ಅವರ ಹೆಸರು ಶ್ರೀಮತಿ ಜಯಶ್ರೀ ಅಂತ ಮತ್ತು ನಾಗರಾಜ್ ಅಂತ. ಅವರು ನನಗೆ ಸುಮಾರು ಒಂದು 3-4 ತಿಂಗಳಿಂದ ಕರೆ ಮಾಡ್ತಾನೆ ಇದ್ದಾರೆ. ಮೆಹಬೂಬ್ ಅವ್ರಿಗೆ ನಮ್ಮ ಕೈಯಿಂದ ಒಂದು ಕೊಡುಗೆ ಕೊಡಬೇಕು ಅಂತ ಅವ್ರ ಆಸೆ. ಏನು ಕೊಡುಗೆ ಗೊತ್ತಾ? ಅವರು ಸುಮಾರೊಂದು 30-40 ವರ್ಷಗಳ ಹಿಂದೂಸ್ತಾನಿ ಪಂಡಿತರ ಗಾಯಕರ ಗಾಯನದ ಸಿಡಿಗಳನ್ನ ಇಟ್ಕೊಂಡಿದ್ದಾರಂತೆ. ಅದನ್ನ ನಿಮಗೆ ಕೊಡಬೇಕು ಅಂತ ಅವ್ರು ಇಷ್ಟಪಡ್ತಿದ್ದಾರೆ. ಈ ವೇದಿಕೆಯಲ್ಲಿ ಈಗ ಹೇಳೋದಕ್ಕೆ ಅದಕ್ಕೆ ಅವಕಾಶ ಸಿಕ್ತು. ನಾನು ಈಗ ನಿನ್ನ ಅಪ್ಪಣೆ ಪಡೆದು ಅದನ್ನ ತರಿಸ್ಕೊಂಡು ನೆಕ್ಸ್ಟ್ ಟೈಮ್ ನಿನಗೆ ವೇದಿಕೆ ಮೇಲೆ ಅದನ್ನು ತಲುಪಿಸ್ತೀನಿ ಕಣಪ್ಪ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಅದೊಂದು ಸಂಗ್ರಹ ನಿನ್ನ ಹತ್ರ ಇರಲಿ ಅನ್ನೋದು ಅವ್ರ ಆಸೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ತುಂಬ ಚೆನ್ನಾಗಿ ಹಾಡಿದೆ. ಥ್ಯಾಂಕ್ ಯು ಸರ್. ಆಸ್ ಯು ಸೆಡ್, ನೀವು ಹೇಳಿದಾಗೆ ಈ ಹಾಡು ಇಡೀ ಚಿತ್ರದ ಗಾಲಿಯ ಒಂದು ಕೀಲಿ ಇದು. ಒಂದು ಚಿತ್ರಕ್ಕೆ ಒಂದು ಗಾಲಿ ಇದ್ರೆ ಆ ಗಾಲಿಗೆ ಒಂದು ಕೀಲಿ ಬೇಕಲ್ಲ, ಕಡಾಣಿ. ಆ ಕಡಾಣಿ ತರ ಈ ಹಾಡಿಂದ ಇಡೀ ಆ ಚಿತ್ರ ಸಂಸ್ಥೆ, ನಮ್ಮ ತಂಡ ಎಲ್ಲ ನಿಲ್ತ್ಕೊಂತು. ಅದರಿಂದ ಹೃದಯಪೂರ್ವಕವಾಗಿ ಮಾಡಿದ ಕೆಲಸ ಸದಾಕಾಲ ನಿಲ್ಲುತ್ತೆ. ಮೆಹಬೂಬ್ ಸಾಬ್ ಸರ್, ಸೂಪರ್. ನಿಮಗೆ ಥ್ಯಾಂಕ್ ಯು ಸರ್. ಸದ್ಯದಲ್ಲೇ ಎಲ್ಲ ಹಿಂದೂಸ್ತಾನಿ ಸಂಗ್ರಹವನ್ನು ತಲುಪಿಸ್ತೇವೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. Thank you so much. Big round of applause. Thank you.